ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕಾದಾಟದ ಗೇಮ್ ಜೋರಾಗಿದೆ. ನಾನು ಸಿಎಂ ಏನ್ ಮಾತನಾಡ್ತೀವಿ ಗೊತ್ತು. ನಾವು ಕದ್ದು ಮುಚ್ಚಿ ಮಾತನಾಡ್ಕೊಂಡಿಲ್ಲ. ನಾವು ನಮ್ಮ ವರಿಷ್ಠರು ಮಾತಾಡಿದ್ದೆವು. ದೆಹಲಿಗೆ ತೆರಳುವ ಮುನ್ನ ಡಿಸಿಎಂ ಡಿಕೆಶಿ ಕೊಟ್ಟಿರುವಂತ ಹೇಳಿಕೆ ಇದು. ಚುನಾವಣೆ ವಿಚಾರದ ಚರ್ಚೆ ಇದೆ. ಹೋದ್ಮೇಲೆ ಎಲ್ಲರನ್ನ ಭೇಟಿ ಮಾಡ್ತೇನೆ. ನಮ್ಮಲ್ಲಿ ಯಾವುದೇ ಗೊಂದಲಗಳೇನು ಇಲ್ಲ. ಬೇರೆಯವರಿಗೆ ಗೊಂದಲ ಇರಬಹುದು, ಬೇರೆಯವರು ಟೆನ್ಷನ್ ತೆಗೆದುಕೊಳ್ಳೋದು ಬೇಡ. ಸಚಿವರು ಶಾಸಕರ ಹೇಳಿಕೆ ಪಕ್ಷಗಳಿಗೆ ಡ್ಯಾಮೇಜ್ ಅನ್ನ ತಂದೊಡುತ್ತೆ. ಪಕ್ಷಕ್ಕೆ ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಅಂತ ಖರ್ಗೆ ಹೇಳಿದ್ದಾರೆ. ಅದನ್ನ ನಾವು ಎಲ್ಲರೂ ಕೂಡ ಪಾಲಿಸ್ಕೊಂಡು ಹೋಗಬೇಕು. ದೆಹಲಿಗೆ ತೆರಳೋ ಮುನ್ನ ಈ ರೀತಿಯಾದಂತಹ ಒಂದು ಸಂದೇಶವನ್ನ ಡಿಸಿಎಂ ಡಿಕೆಶಿ ಕೊಟ್ಟಿದ್ದಾದ್ರೂ ಯಾರಿಗೆ ಎನ್ನುವಂತಹ ಪ್ರಶ್ನೆ ಬಂದೋದಾಗಿದೆ. ಇಲ್ಲಿ ಗಮನಿಸಬಹುದು, ಪಟ್ಟದ ಪಗಡೆಯಾಟದ ಕಾದಾಟ ಮತ್ತೆ ಜೋರಾಗಿದೆ ರಾಜ್ಯದಲ್ಲಿ. ಯಾವಾಗ ಯತೀಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟರೋ ನಮ್ಮ ತಂದೆನೇ ಕಂಪ್ಲೀಟ್ ಆಗಿ ಮುಂದುವರಿತಾರೆ ಅಂತ ಹೇಳಿ, ಜೊತೆಗೆ ಹೈಕಮಾಂಡ್ ಈಗಾಗಲೇ ಸಂದೇಶವನ್ನು ರವಾನೆ ಮಾಡಿಬಿಟ್ಟಿದೆ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಈಗ ಮತ್ತೆ ಈ ಒಂದು ಕುರ್ಚಿ ಕಾದಾಟದ ಕಾವು ರಾಜ್ಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಕಾವೇರಿರುವಂಥ ಈ ವಿಚಾರ, ಈಗ ಡಿಕೆಶಿ ದೆಹಲಿಗೆ ಹೋಗಿದ್ದಾರೆ. ಹಾಗಾದರೆ ತಣ್ಣಗಾಗತ್ತಾ? ಯಾವ ಸಂದೇಶವನ್ನು ಹೊತ್ಕೊಂಡು ಬರ್ತಾರೆ ಡಿಕೆಶಿ ಎನ್ನುವಂಥ ಹಲವು ಪ್ರಶ್ನೆ ಇದೆ. ಆದರೆ ಹೋಗೋಕ್ಕಿಂತ ಮೊದಲು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಂಥ ಸಂದರ್ಭದಲ್ಲಿ ಡಿಕೆಶಿ ಹೇಳಿದ್ದಾದರೂ ಯಾರಿಗೆ, ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಾವೆಲ್ಲ ಡಿಸಿಷನ್ ತಗೋತೀವಿ, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂತ. ಅದನ್ನು ಮತ್ತೆ ಇಲ್ಲಿ ಡಿಕೆಶಿ ಪುನರುಚ್ಚರಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾಗಿ ಬೇಕಾಬಿಟ್ಟು ನನ್ನ ಪರವಾಗಿ ಕೆಲವರು, ಅವ್ರ ಪರವಾಗಿ ಕೆಲವರು ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡೋದು ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಅನ್ನು ತರುತ್ತವೆ ಎನ್ನುವಂಥ ನಿಟ್ಟಿನಲ್ಲಿ ಡಿಕೆಶಿ ಪರೋಕ್ಷವಾಗಿ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರೋಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋಂತ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ.